ಫ್ರೆಂಡ್ಸ್, ಇದು ಚಿಕ್ಕಬಳ್ಳಾಪುರ ಮಕ್ಷಿಗಳಲ್ಲಿ ಇನ್ನೊಂದು ಬಂದ ಜೊತೆ. ಈ ಜೊತೆಯಲ್ಲಿ ಮಾಡಿರೋದು ಬಂದ್ಬಿಟ್ಟು ನಾವು ಚಿಕ್ಕಬಳ್ಳಾಪುರದ್ದು ಮಕ್ಷಿ ತಿರಾವಲ್ ಗಂಡು ಹಾಕಿದ್ದೀವಿ, ಚಿಕ್ಕಬಳ್ಳಾಪುರದ್ದು ಮಕ್ಷಿ ಹೆಣ್ಣು ಹಾಕಿದ್ದೀವಿ. ಈ ಜೊತೆಗೆ ಜೊತೆ ಪಟ್ಟ ಮಾಡಿಸಿದ್ದೀನಿ. ಕ್ಲಾಸ್ 1 ಆಗಿ ಬಂದಿದೆ ಪಟ್ಟಗಳು. ಜೊತೆ ಪಟ್ಟಲ್ಲಿ ಜೊತೆ ಪಟ್ಟ ಮಾತ್ರ ಕೊಡೋದು, ಸಿಂಗಲ್ ಪಟ್ಟ ಕೇಳಕ್ಕೆ ಹೋಗ್ಬಿಡಿ. ಸಿಂಗಲ್ ಪಟ್ಟ ಏನು ಹಾಕಿರ್ತೀವಿ ಅದು ಸಿಂಗಲ್ ಪಟ್ಟಗಳನ್ನ ಕೊಡ್ತೀವಿ. ಜೊತೆ ಪಟ್ಟಗಳಲ್ಲಿ ಬರೀ ಜೊತೆ ಪಟ್ಟ ಮಾತ್ರ ಕೊಡೋದು. ಈ ಗಂಡು ಸಖತ್ತು ಲಾಂಗ್ ಟೈಮ್ ಆಡಿರೋ ಗಂಡು. ಆಲ್ಮೋಸ್ಟ್ 4-5 ಟೂರ್ನಮೆಂಟ್ಗೆ ಈ ಗಂಡು ಆಡಿದೆ. ಡಬಲ್ ಡಿಜಿಟ್ ತನಕ ಆಡಿದೆ ಅಕ್ಕಿ. ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಹೆಣ್ಣು ಅಷ್ಟೇ ಒಳ್ಳೆ ಆಡಿರೋ ಅಕ್ಕಿ, ಆದರೆ ಟೂರ್ನಮೆಂಟ್ಗೆ ಆಡಿಲ್ಲ ಅಕ್ಕಿ. ಮಾಮೂಲಿ ಉಡಾನ್ಗಳಿಗೆಲ್ಲ ಆಡಿಸಿದ್ದೀವಿ, ತುಂಬ ಒಳ್ಳೆ ರಿಸಲ್ಟ್ ಇತ್ತು. ಆಮೇಲಿಂದ ಈ ಜೊತೆ ಮಾಡಿದ್ದೀವಿ. ಈ ಜೊತೆಯಲ್ಲೂ ಅಷ್ಟೇ ಹೋದ ವರ್ಷವೂ ಪಟ್ಟ ಕೊಟ್ಟಿದ್ದೀನಿ. ಹೋದ ವರ್ಷ ಪಟ್ಟ ಕೊಟ್ಟಿರೋದನ್ನು 8-9 ಗಂಟೆ ಮೇಲಾಡಿದೆ. ಈ ವರ್ಷ ಜೊತೆ ಪಟ್ಟ ಮಾಡಿಸೀನಿ. ಜೊತೆ ಪಟ್ಟ ಮಾತ್ರ ಕೊಡ್ತಾ ಇರೋದು. ಎರಡಕ್ಕಿ ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ. ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ತಾಗಿರುತ್ತೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫ್ರೆಂಡ್ಸ್, ಈ ಜೊತೆಗೆ ಬಂದಿರೋ ಜೊತೆ ಪಟ್ಟ ಕ್ವಾಲಿಟಿ ವೈಸು, ಕಂಡೀಷನ್ನು, ಅದು ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ಸಖತ್ತಾಗಿ ಬಂದಿದೆ. ಜೊತೆ ಪಟ್ಟ ಮಾತ್ರ ಕೊಡೋದು. ಕೆಂಪು ಛಾಯೆ ಆಗಲಿ, ಲಾಲ್ ಕಟ್ಟಾಗಲಿ, ತಲೆ ಮೇಲೆ ಬಿಳೆ ಗರಿಗಳು, ಎರಡಕ್ಕಿನೂ ಬಣ್ಣ ಎಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿ ಬಂದಿರುತ್ತೆ. ಹಳೆ ಲೈನು ಹಕ್ಕಿಗಳು ಇದರಲ್ಲಿ ಬಿಚ್ಕೊಂಡಿದೆ, ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಯಾರೇ ಈ ಜೊತೆ ಪಟ್ಟ ಅಲ್ಲಿ ಸಿಂಗಲ್ ಪಟ್ಟನ ಟೂರ್ನಮೆಂಟ್ಗೆ ಯಾರಾದರೂ 5 ಗಂಟೆ ಮೇಲೆ ಆರಿಸಿದ್ರೆ ಸೇಮ್ ಲೈನಲ್ಲಿ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಜೊತೆ ಪಟ್ಟನ ಬೇರೆ ಬೇರೆ ಟೂರ್ನಮೆಂಟ್ಗೆ ಹಾರಿಸಿದವ್ರಿಗೆ ಅವ್ರಿಗೆ ಬೇಕು ಅಂದರೆ ಇದೇ ಲೈನಲ್ಲಿ ಇನ್ನೊಂದು ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಅವ್ರಿಗೆ ಬೇರೆ ಲೈನು ಕಲೆಕ್ಟ್ ಮಾಡಬೇಕು ಅಂದರೆ ಬೇರೆ ಲೈನಲ್ಲಿ ಜೊತೆ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಕ್ಲಾಸಾಗಿರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿಯಲ್ಲಿ ಗಂಟು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ್ ಹಂಗೆ ತಿರ್ಕೊಳುತ್ತೆ. ಬೆನ್ನ ಮೇಲೆ ನೋಡ್ಬೋದು, ಹಿಂಗೆ ಬಿಳೆ ದಬ್ಬೆ ಇರುತ್ತೆ. ಶುದ್ಧ ತಿರಿ ಉದ್ದ ತಿರಿ ಹೊಡೆದಿಲ್ಲ. ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಸೈಜು ಲೆಂತೆಲ್ಲ ಗಂಡು ಹೆವಿ ಇರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಪಟ್ಟ ಒಳಗೆ ಲಾಲ್ ಕಟ್ ಇದನ್ನ ಸಕ್ಕತ್ತಾಗಿ ಬಿಚ್ಕೊಂಡಿದೆ. ಲೆಂತ್ ವೈಸು ಅಗ್ಲ ಎದೆ, ಚಡಿ ಶೇಪ್ ನೋಡ್ಬೋದು, ಹಿಂಗೆ ಹೆಂಗೆ ಅಗ್ಲ ಎದೆ ಇದೆ ಅಂತ ನೋಡ್ಬೋದು. ಸಖತ್ ಅಗ್ಲ ಎದೆ ಬರುತ್ತೆ ಅವ್ರ ಲೈನಲ್ಲಿ ಅಕ್ಕಿಗಳು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ. ಅದಾಗಿದ ತಕ್ಷಣ ಕ್ರ್ಯಾಕ್ಸು, ಒಡಕಲು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಹಿಂಗೆ ಕಣ್ಣಲ್ಲಿ ಮಾಡ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಅಲ್ಟಿಮೇಟ್ ಕ್ವಾಲಿಟಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಚಿಕ್ಕಬಳ್ಳಾಪುರ ಮಕ್ಷಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಮೊಟ್ಟೆಗೆ ಬಂದಿದೆ. ಇನ್ನೊಂದು ಸೆಟ್ಟು ಪಟ್ಟಗಳು ಮಾಡಿಸ್ತೀವಿ. ಶುಕ್ತಿರಿ ಉದ್ದಾತಿರಿ. ಇದಕ್ಕೆ ಲಾಲ್ ಕಟ್ಟು ಮ್ಯಾಚ್ ಮಾಡಿಲ್ಲ ನಾವು. ಇಲ್ಲಿ ನೋಡ್ಬೋದು, ಲಾಲ್ ಕಟ್ಟು ಮ್ಯಾಚ್ ಮಾಡಿಲ್ಲ. ಯಾಕಂದರೆ ಲಾಲ್ ಕಟ್ಗಳು 2 ಕಿಲೋ ಮ್ಯಾಚ್ ಮಾಡಿದಾಗ ಒಂದು ಸ್ವಲ್ಪ ಬಾಜಿ ಜಾಸ್ತಿ ಆಗುತ್ತೆ. ಇದರಲ್ಲಿ ಆಡಿಸೋ ಲೈನ್ಗಳು ತುಂಬ ಜಾಸ್ತಿ ಅಕ್ಕಿಗಳು ಬರುತ್ತೆ. ಸಿಂಗಲ್ಲು ಟೇಲಿರುತ್ತೆ. ಅಗ್ಲ ಎದೆ, ಹೆಣ್ಣು ನೋಡ್ಬೋದು, ಸಖತ್ ಅಗ್ಲ ಎದೆ ಇರುತ್ತೆ. ನನ್ನ ಕೈಗೂ ಎದೆಗೂ ನೋಡ್ಕೊಳ್ಳಿ, ಅಗ್ಲ ಎದೆ ಇರುತ್ತೆ. ಮೀಡಿಯಮ್ ಲೆಂತ್ ಇರುತ್ತೆ. ಗಂಡು ಉದ್ದ ಜಾಸ್ತಿ, ಹೆಣ್ಣು ಮೀಡಿಯಮ್ ಲೆಂತು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಯಾವ ಟೈಪಲ್ಲಿದೆ ಅಂತ. ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಹೆಣ್ಣಲ್ಲಿ ಸಿಕ್ಕಾಪಟ್ಟೆ ಅಲ್ಟಿಮೇಟ್ ಆಗಿರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟ್ ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಈ ಜೊತೆಗೆ ಬರುತ್ತೆ. ಫ್ರೆಂಡ್ಸ್, ಇವಾಗ ಏನು ಮೇಯ್ನ್ ದೊಡ್ಡ ಜೊತೆ ತೋರಿಸ್ತೆ, ಆ ಜೊತೆಲಿ ಬಂದಿರೋ ಜೊತೆ ಪಟ್ಟ ಶೋಕ್ ಮಾಡ್ಕೊಳ್ಳೋರಿಗೆ, ಜಾತಿನ ಉಳಿಸ್ಕೊಂಡು ಜಾತಿನ ಬೆಳೆಸ್ಕೊಳ್ಳೋದಕ್ಕೆ, ಈ ಜಾತಿಯಲ್ಲಿ ಒಂದು ಲೈನ್ ಮಾಡಿ ಬಂದ ಜೊತೆ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆ ಜೊತೆ ಪಟ್ಟ ಕೊಡ್ತಾಯಿದ್ದೀನಿ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಜೊತೆ ಪಟ್ಟನ 6,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ನೋಡ್ಬೋದು, ಸಖತ್ತಾಗಿರುತ್ತೆ. ಜೊತೆ ಪಟ್ಟನೇ ಕೊಡೋದು. ಸಿಂಗಲ್ ಪಟ್ಟ ಕೇಳಕ್ಕೆ ಹೋಗ್ಬಿಡಿ, ಸಿಂಗಲ್ ಪಟ್ಟನ ಕೊಡೋಲ್ಲ. 2 ಅಕ್ಕಿನೂ ನೋಡ್ಬೋದು, ನಿಂತ್ಕೊಳ್ಳೋ ಶೇಪು ಸ್ಟೈಲು ಸಖತ್ತಾಗಿದೆ. ಒಂದು ವಾರದಲ್ಲೆಲ್ಲ ಈ ಪಟ್ಟಗಳನ್ನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಜೊತೆ ಪಟ್ಟ ದೊಡ್ಡ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಾಲ ಎತ್ತಿಟ್ಕೊಳ್ಳುತ್ತೆ. ಶುಕ್ತಿರಿ ಉದ್ದಾತಿರಿ, ಲಾಲ್ ಕಟ್ ನೋಡ್ಬೋದು, ಸಖತ್ ಡಾರ್ಕ್ ಆಗಿ ಬಂದಿದೆ. ಇನ್ನೂ ಈ ರೆಕ್ಕೆ ಉದ್ರಿ ಹೊಸ ರೆಕ್ಕೆ ಬಂದಂಗೆ ಲಾಲ್ ಕಟ್ ಇನ್ನೂ ಡಾರ್ಕ್ ಆಗುತ್ತೆ. ಸಿಂಗಲ್ ಒಂಟಿ ಗರಿ ತಿರಾವಲ್ಲಿದೆ. ಇದಕ್ಕೆ
ಒಂಟಿಗೆರೆ ತಿರಾವಲಲ್ಲೇ ಅವ್ರದ್ದು ಲೈನಲ್ಲಿ ತುಂಬ ಹಕ್ಕಿಗಳಾಡಿದೆ. ಲೆಂತ್ ವೈಸು ಚೆನ್ನಾಗಿರುತ್ತೆ. ಅಗ್ಲ ಎದೆ ನೋಡ್ಬೋದು, ಪಟ್ಟಾಲನೆ ಎದೆ ಅಗ್ಲ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸೇಮ್ ಅಪ್ಪ ಥರ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿದೆ, ಹರ್ಡ್ಕೊಂಡಿದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕ್ಲು ಅನ್ನೋದು ಏನು ಸ್ಟಾರ್ಟ್ ಆಗಿದೆ, ಇನ್ನೂ ವಯಸ್ಸಾಗ್ತಾರಂಗೆ ಕ್ರ್ಯಾಕ್ಸು ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಇವಾಗ ಬ್ಲೂ ಶೇಡಲ್ಲಿದೆ ಕಣ್ಣು, ದೊಡ್ಡಕ್ಕಿ ಆಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟಿನೂ ಚೇಂಜ್ ಆಗುತ್ತೆ, ಬಣ್ಣನೂ ಚೇಂಜ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ. ರಿಂಗ್ ನಂಬರ್ 2669 ಫ್ರೆಂಡ್ಸ್. ಇವಾಗೇನು ಜೊತೆ ಪಟ್ಟ ತೋರಿಸ್ತೆ, ಚಡಿವಲ್ಲ ಸಿಂಗಲ್ ಟೈಲ್ ನೋಡ್ಬೋದು. ಹಿಂಗೆ ಎತ್ತಿಟ್ಕೊಳ್ಳುತ್ತೆ ಅಂತ ಚುಪ್ತಿರಿ ಉದ್ದಾತಿರಿ. ಬೇಜಾನ್ ಗರಿಗಳು, ಬಿಳೆಗರಿ ಇದೆ, ಲಾಲ್ ಕಟ್ ಇದೆಲ್ಲ ನೋಡ್ಬೋದು. ಸಕ್ಕತ್ ಡಾರ್ಕ್ ಆಗಿದೆ. ಇದು ಸಾಯಂಕಾಲ ವೀಡಿಯೋ ಮಾಡ್ತಾಯಿರೋದು. ಇದೇ ವೀಡಿಯೋ ನಾನು ಬೆಳಗ್ಗೆ ಮಾಡಿದರೆ ಕಣ್ಣಲ್ಲಿ ಕ್ವಾಲಿಟೀಸು ಇನ್ನೂ ಎದ್ದಿ ಕಾಣಿರೋದು. ಲೆಂತ್ ವೈಸ್ ನೋಡ್ಬೋದು, ಮೀಡಿಯಮ್ ಲೆಂತ್ ಇರುತ್ತೆ. ಎದೆ ಬಂದ್ಬಿಟ್ಟು 2 ಅಕ್ಕಿದೂ ಅಗ್ಲ ಎದೆ ಬರುತ್ತೆ. ಸ್ವಲ್ಪ ಕೈಯಲ್ಲಿ ನಿಲ್ಲಲ್ಲ, ಪಟ್ಟ ಆಚೆ ಬಿಟ್ಟರೆ ಸಹ ಕೊಡೋಕ್ಕೆ ನೋಡ್ತಿರತ್ತೆ. ಎದೆ ಅಗ್ಲ ಇರುತ್ತೆ ನೋಡ್ಬೋದು. ಇಲ್ಲಿ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಇದು ಕಣ್ಣು ಸೇಮ್ ತಾಯಿ ಮೇಲೆ ಹೋಗಿದೆ. ಇದು ನೋಡ್ಬೋದು, ಕಣ್ಣು ಕ್ರ್ಯಾಕ್ಸ್ ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಕ್ಕತ್ ಹರ್ಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಬಂದ್ಬಿಟ್ಟಿದ್ದು ಫುಲ್ಲು ತಾಯಿ ಮೇಲೆ ಹೋಗಿರೋ ಕಣ್ಣಿದು. ಇದರಲ್ಲಿ ಬ್ರೀಡರೈಷನ್ ಅನ್ನೋದು ತುಂಬ ಜಾಸ್ತಿ ಇದೆ. ಕಾರ್ಬನ್ ಶೇಡ್ ನೋಡ್ಬೋದು, ಸಕ್ಕತ್ತಿರುತ್ತೆ. ಒಂದು ಸೈಡು ಬ್ಲೂ ಶೇಡಲ್ಲಿ ಕಲಾಂಕ ಕಣ್ಣು ನೋಡ್ಬೋದು. ಸಖತ್ತು ಬ್ಲೂ ಶೇಡ್ ಇರುತ್ತೆ. ರಿಂಗ್ ನಂಬರ್ 3249